ಓಂ ಸಾಯಿರಾಮ್. ಆತ್ಮೀಯರೇ, ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಈ ಹಿಂದಿನ ಸಂಚಿಕೆಯಲ್ಲಿ ತನ್ನ ಕಣ್ಣೆದುರೇ ನೆಲೆ ಕಳೆದುಕೊಳ್ಳುತ್ತಿದ್ದ ತನ್ನ ಕುಲದವರನ್ನು ಕಂಡು ಕಣ್ಣೀರಾಗುತ್ತಿದ್ದ ಸತ್ಯವತಿಯನ್ನು ನೋಡಿದ್ದೇವೆ. ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಕಂಕುಳಲ್ಲಿ ಎಳೆಯ ಮಕ್ಕಳು, ಹೆಗಲ ಮೇಲೆ ಸಾಮಾನು ಸರಂಜಾಮು, ಮುಖದ ಮೇಲೆ ಮಾಸದ ದುಗುಡ ದುಃಖ, ಇವೆಲ್ಲವನ್ನು ಹೊತ್ತು ಸಾಗುತ್ತಿದ್ದ ತನ್ನ ಕುಲದವರನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಸತ್ಯವತಿಗೆ ಹೃದಯ ಬಿರಿಯುವಂತಾಗುತ್ತಿತ್ತು. ಕೊನೆಯ ಬಾರಿ ಒಮ್ಮೆ ಅವರ ಬಳಿ ಮಾತನಾಡಬೇಕೆಂದು ಅನ್ನಿಸುತ್ತಿತ್ತಾದರೂ ಧೈರ್ಯ ಸಾಲುತ್ತಿರಲಿಲ್ಲ. ಅವರ ಮಾತುಗಳೆಲ್ಲವೂ ಇವಳ ಕಿವಿಗೆ ರಾಚುತ್ತಿದ್ದವು. ಬಾಲಕನೊಬ್ಬ ಕೇಳುತ್ತಿದ್ದ, ತಾತ, ರಾಜಮಾತೆ ನಿಮ್ಮ ಸಹೋದರಿ ಎಂದು ಹೇಳುತ್ತಿದ್ದೀರಿ ನೀವು. ಈ ಅನ್ಯಾಯವನ್ನು ಅವರೇಕೆ ತಡೆಯುತ್ತಿಲ್ಲ? ಒಡ ಹುಟ್ಟಿದವರಿಗೂ ಒಡಲಲ್ಲಿ ಹುಟ್ಟಿದವರಿಗೂ ವ್ಯತ್ಯಾಸವಿರುತ್ತದೆ ಪುತ್ರ. ನಾವಿದನ್ನು ಮೊದಲೇ ಅರಿಯಬೇಕಿತ್ತು. ಕಡಿಮೆ ಶ್ರಮ ಹೆಚ್ಚು ಸುಖದ ಆಸೆಯಿಂದ ತಲಾಂತರದಿಂದ ನಮಗೆ ಆಶ್ರಯವಿತ್ತ ನೆಲವನ್ನು ತೊರೆದು ಬಂದೆವು. ಅದರ ಫಲವನ್ನೀಗ ಅನುಭವಿಸುತ್ತಿದ್ದೇವೆ. ಮುಂದಿನ ಮಾತುಗಳನ್ನು ಆಲಿಸಲಾಗಲಿಲ್ಲ ಸತ್ಯವತಿಗೆ. ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟಳು. ಈ ಮೊದಲು ಆಕೆಗೆ ಬೇರೆಯವರು ತನ್ನನ್ನು ಕೀಳಾಗಿ ಕಂಡಾರೇನೋ ಎಂಬ ಆತಂಕವಿತ್ತು. ಆದರೆ ಈಗ ನಿಜಕ್ಕೂ ತನಗೆ ತಾನೇ ಕೀಳಾಗಿ ಕಂಡಂತಾಗುತ್ತಿತ್ತು. ಅದೆಷ್ಟು ಮಹತ್ವಾಕಾಂಕ್ಷೆ? ಇಲ್ಲ, ಅದನ್ನು ಮಹತ್ವಾಕಾಂಕ್ಷೆ ಅಂತಲೂ ಅನ್ನಲಾಗದು. ಬರಿಯ ಆಕಾಂಕ್ಷೆಯಷ್ಟೇ. ನಾನೇ ರಾಜಮಾತೆಯಾಗಬೇಕು, ನನ್ನ ಪುತ್ರರೇ ರಾಜರಾಗಬೇಕು, ಇಷ್ಟೇ ಇವಳ ಆಕಾಂಕ್ಷೆಯಾಗಿತ್ತು. ಅದಕ್ಕೆ ಅಗತ್ಯವಿರುವ ಪೂರ್ವ ತಯಾರಿ, ವಿಶಾಲ ಹೃದಯ, ಮನಸ್ಸು ಯಾವುದೂ ಆಕೆಗೆ ಇರಲಿಲ್ಲ. ಆಕೆಯ ಮಕ್ಕಳಿಗೂ ಹೇಳಿಕೊಡಲಿಲ್ಲ. ಅದರ ಪರಿಣಾಮವನ್ನೇ ಇಂದು ಎದುರಿಸುತ್ತಿದ್ದಳು. ಕತ್ತೆತ್ತಿ ನೋಡಿದಾಗ ಎಲ್ಲರೂ ಹೊರಟು ಬಹಳ ದೂರ ಹೋಗಿದ್ದರು. ಮೆಲ್ಲಗೆ ಆಕೆ ನದಿಯ ಬಳಿ ಬಂದಳು. ಹೇ ಭಾಗೀರಥಿ, ತಪ್ಪೆಲ್ಲವೂ ನಿನ್ನದೇ. ನಿನ್ನ ತಟದಲ್ಲಿಯೇ ನಿಂತು ನಿನ್ನ ಪುತ್ರ ಆ ಅಸಾಧಾರಣ ಪ್ರತಿಜ್ಞೆ ಮಾಡುವಾಗ ತಡೆಯಲಿಲ್ಲವೇಕೆ ನೀನು? ಅಂದು ನೀನು ತಡೆದಿದ್ದರೆ ಆತನೇ ರಾಜನಾಗಿರುತ್ತಿದ್ದ. ರಾಜ್ಯ ಅದೆಷ್ಟು ಸುಭಿಕ್ಷವಾಗಿರುತ್ತಿತ್ತು. ಅವಶ್ಯವಾಗಿ ಆತನ ಪುತ್ರರು ಸಂಸ್ಕಾರವಂತರೇ ಆಗಿರುತ್ತಿದ್ದರು. ನನಗಾದರೂ ಈ ಸಂಘರ್ಷದ ಬದುಕು ಎಲ್ಲಿರುತ್ತಿತ್ತು? ತನ್ನಷ್ಟಕ್ಕೆ ತಾನೇ ಹಲುಬುತ್ತಿದ್ದಳು ಸತ್ಯವತಿ. ಯಾರೊಂದಿಗೆ ಮಾತನಾಡುತ್ತಿರುವೆ ಸತ್ಯವತಿ? ದನಿ ಬಂದತ್ತ ತಿರುಗಿ ನೋಡಿದರೆ ತಿಳಿನೀರ ಬುಗ್ಗೆಯಿಂದ ಎದ್ದು ಬಂದಿದ್ದಳು ಭಾಗೀರಥಿ. ಏಕೆ ಅಳುತ್ತಿರುವೆ ಸತ್ಯವತಿ? ಎಲ್ಲವೂ ನೀನಂದುಕೊಂಡಂತೆಯೇ ಆಗುತ್ತಿದೆಯಲ್ಲವೇ? ನೀನೇ ರಾಜಮಾತೆಯಾಗಿರುವೆ, ನಿನ್ನ ಸಂತತಿಯವರೇ ಹಸ್ತಿನಾಪುರವನ್ನು ಆಳುತ್ತಿದ್ದಾರೆ. ಇಷ್ಟಾದರೂ ನಿನ್ನ ದಾಹ ತೀರಲಿಲ್ಲವೇ? ನನ್ನ ಪರಿಸ್ಥಿತಿಯನ್ನು ನೋಡಿ ಅಣಕಿಸುತ್ತಿರುವೆಯಾ ಭಾಗೀರಥಿ? ಇಂತಹದ್ದೊಂದು ದಿನ ಬರಬಹುದೆಂದು ತಿಳಿದೇ ನೀನಂದು ನಿನ್ನ ಪುತ್ರನನ್ನು ತಡೆಯಲಿಲ್ಲವೇ? ನನ್ನ ಕಥೆಯಂತೂ ಹೀಗಾಯಿತು. ನಿನ್ನ ಪುತ್ರನಿಗಾದ ಅನ್ಯಾಯಕ್ಕೆ ನಿನಗೆ ನೋವಾಗುತ್ತಿಲ್ಲವೇ? ಅದು ನಿನ್ನ ಕಾರಣದಿಂದಲೇ ಆಯಿತೆಂಬ ಪಶ್ಚಾತ್ತಾಪವೂ ಇಲ್ಲವೇ ನಿನಗೆ? ಇಲ್ಲ ಸತ್ಯವತಿ, ನನಗೆಂದೂ ಹಾಗಾಗಿಲ್ಲ. ಏಕೆಂದರೆ ಭೀಷ್ಮ ಮಾತ್ರವೇ ನನ್ನ ಪುತ್ರನೆಂದು ನಾನೆಂದೂ ಭಾವಿಸಿಯೇ ಇಲ್ಲ. ನನ್ನ ತಟದಲ್ಲಿ ಬಂದು ಹೋಗುವ ಪ್ರತಿಯೊಬ್ಬರನ್ನೂ ನನ್ನ ಸಂತಾನವೆಂದೇ ಭಾವಿಸುತ್ತೇನೆ ನಾನು. ಜನ್ಮ ನೀಡಿದ ಮಾತ್ರಕ್ಕೆ ಮಾತೆಯಾಗಬಹುದು ಎಂಬುದು ಭ್ರಮೆಯಷ್ಟೇ ಸತ್ಯವತಿ. ಸರ್ವರನ್ನೂ ಸಮಾನವಾಗಿ ಕಾಣಬಲ್ಲವಳು ಮಾತ್ರ ಶ್ರೇಷ್ಠ ಮಾತೆಯಾಗಬಲ್ಲಳು. ಮಾತಿನಲ್ಲಿ ಸೋಲೊಪ್ಪಿಕೊಳ್ಳುವ ಜಾಯಮಾನ ಅಲ್ಲವೇ ಅಲ್ಲ ಸತ್ಯವತಿಯದು. ಇದೆಂಥ ಮಾತನ್ನು ಹೇಳುತ್ತಿರುವೆ ಭಾಗೀರಥಿ? ನಿನ್ನ ತಟದಲ್ಲಿ ಬಂದು ಹೋಗುವವರೆಲ್ಲರನ್ನೂ ನಿನ್ನ ಪುತ್ರರೆಂದೇ ಭಾವಿಸುವೆಯಾ? ಹಾಗಾದರೆ ಭೀಷ್ಮನನ್ನು ಮಾತ್ರ ಏಕೆ ನಿನ್ನ ಲೋಕಕ್ಕೆ ಕರೆದೊಯ್ದೆ? ಅವನೊಬ್ಬನಿಗೆ ಯೋಗ್ಯ ಸಂಸ್ಕಾರ, ವಿದ್ಯೆ ಪ್ರಾಪ್ತವಾಗುವಂತೆ ಮಾಡಿದೆ ಏಕೆ? ನಿನ್ನ ಬಳಿ ಉತ್ತರವಿದೆಯೇ ನನ್ನ ಪ್ರಶ್ನೆಗೆ? ಖಂಡಿತ ಉತ್ತರವಿದೆ ಸತ್ಯವತಿ. ನಾನವನಿಗೆ ಜನ್ಮ ನೀಡಿದ್ದೆ. ಆತನಿಗೆ ಯೋಗ್ಯ ಸಂಸ್ಕಾರ, ವಿದ್ಯೆ ನೀಡುವುದು ನನ್ನ ಕರ್ತವ್ಯವಾಗಿತ್ತು. ನಾನದರ ಪಾಲನೆ ಮಾಡಿದೆನಷ್ಟೇ. ಆನಂತರ ಆತ ತನ್ನ ಕರ್ತವ್ಯ ನಿರ್ವಹಿಸಲು ಇಲ್ಲಿ ತಂದು ಬಿಟ್ಟೆ. ತದನಂತರ ನಾನು ಎಂದೂ ಅವನ ಕಾರ್ಯಗಳಿಗೆ ಸಹಕಾರವನ್ನಾಗಲಿ ಆತನಿಗೆ ಆಶ್ರಯವನ್ನಾಗಲಿ ನೀಡಲಿಲ್ಲ. ಅಂತೆಯೇ ಆತನ ನಿರ್ಧಾರಗಳಿಗೆ ತಡೆಯೊಡ್ಡಲೂ ಹೋಗಲಿಲ್ಲ. ನೀನಂತೂ ಪ್ರಕೃತಿಯ ಮಡಿಲಿನಲ್ಲಿಯೇ ಬಾಲ್ಯ ಯೌವನವನ್ನು ಕಳೆದಿರುವೆ. ಹಾರುವ ಹಕ್ಕಿಯಾಗಲಿ ಈಜುವ ಮೀನಾಗಲಿ ಎಂದಾದರೂ ತನ್ನ ಸಂತಾನ ಹಾರುವುದನ್ನೂ ಈಜುವುದನ್ನೂ ಕಲಿತ ನಂತರವೂ ಅವುಗಳಿಗೆ ರಕ್ಷಣೆ ನೀಡುವುದನ್ನು ಕಂಡಿದ್ದೆಯಾ? ಬೇಟೆಗಾರನೋ ಮೀನುಗಾರನೋ ಬಂದಾಗ ಇನ್ನೊಬ್ಬರ ಮಕ್ಕಳನ್ನು ಮುಂದೆ ತಳ್ಳಿ ತನ್ನ ಮಕ್ಕಳನ್ನು ರಕ್ಷಿಸಿಕೊಳ್ಳುವುದನ್ನು ನೋಡಿರುವೆಯಾ? ಸತ್ಯವತಿಯಂಥ ಸತ್ಯವತಿಗೆ ಕ್ಷಣಕಾಲ ಮಾತು ಹೊಳೆಯಲಿಲ್ಲ. ಆದರೂ ಸಾವರಿಸಿಕೊಂಡು ಮತ್ತೆ ಹೇಳತೊಡಗಿದಳು. ಗಂಗಾಮಾತೆ, ಅವುಗಳು ಪ್ರಾಣಿ ಸಂಕುಲಗಳು. ಹಿಂದೆ ಆಗಿ ಹೋದ ಘಟನೆಗಳು ನೆನಪಿನಲ್ಲುಳಿಯುವುದಿಲ್ಲ ಅವಕ್ಕೆ. ಆದ ಕಾರಣ ಅವು ಮುಂದಾಗುವುದರ ಬಗ್ಗೆ ಚಿಂತಿಸುವುದೂ ಇಲ್ಲ. ನೀನಾದರೋ ದೇವಕನ್ಯೆ. ಹಿಂದಾದುದನ್ನು ನೆನಪಿಟ್ಟುಕೊಳ್ಳಲೂ ಬಲ್ಲೆ, ಮುಂದಾಗುವುದನ್ನು ಅರಿಯಲೂ ಬಲ್ಲೆ. ಆದ್ದರಿಂದಲೇ ವರ್ತಮಾನವನ್ನು ಯಾವುದೇ ಆತಂಕವಿಲ್ಲದೆ ಕಳೆಯಬಲ್ಲೆ.
ನಾವಾದರೂ ಸಾಮಾನ್ಯ ಮನುಷ್ಯರು ನೋಡು. ಆಗಿ ಹೋದ ಕಹಿ ಘಟನೆಗಳ ಬಗ್ಗೆ ನೋವಿರುತ್ತದೆ ನಮಗೆ. ಆದ್ದರಿಂದ ಮುಂದಾಗುವುದರ ಕುರಿತು ಕಾಳಜಿ ವಹಿಸುತ್ತೇವೆ. ನಮ್ಮ ಸಂತತಿಗೆ ಭದ್ರತೆಯನ್ನು ಒದಗಿಸಿಕೊಟ್ಟರೆ ವೃದ್ಧಾಪ್ಯದಲ್ಲಿ ನಮಗೆ ಭದ್ರತೆ ಸಿಗಬಲ್ಲುದು ಎಂಬ ನಂಬಿಕೆಯಲ್ಲಿರುತ್ತೇವೆ. ಆದರೆ ಅದು ಬರಿಯ ಭ್ರಮೆಯಷ್ಟೇ ಎಂಬುದು ನಮಗೆ ತಿಳಿದಿರುವುದೇ ಇಲ್ಲ. ಇದರಲ್ಲಿ ನಮ್ಮ ತಪ್ಪೇನಿದೆ? ಸಮರ್ಥಿಸಿಕೊಂಡ ಮಾತ್ರಕ್ಕೆ ತಪ್ಪುಗಳು ತಪ್ಪಾಗದೆ ಉಳಿಯಲಾರವು ಸತ್ಯವತಿ. ನೀನು ಮನುಷ್ಯಳು, ಭದ್ರತೆಯ ಕುರಿತು ಚಿಂತೆಯಿತ್ತು ನಿನಗೆ ಸರಿ. ಉಳಿದವರು ಮನುಷ್ಯರು, ಅವರ ಜೀವನದ ಬಗ್ಗೆ ನಿರೀಕ್ಷೆಗಳಿರುತ್ತವೆ. ಅವರ ಜೀವನಕ್ಕೂ ಭದ್ರತೆ ಎಂಬುದು ಇರಬೇಕು ಎಂದು ಎಂದಾದರೂ ಯೋಚಿಸಿದ್ದೆಯಾ? ಯಾಕಿಲ್ಲ ಭಾಗೀರಥಿ, ಖಂಡಿತ ಯೋಚಿಸಿದ್ದೇನೆ. ಆದ್ದರಿಂದಲೇ ನನ್ನ ಕುಲದವರಿಗೆ ಹಸ್ತಿನಾಪುರದಲ್ಲಿ ನೆಲೆ ನಿಲ್ಲಲು ಅವಕಾಶ ಮಾಡಿಕೊಟ್ಟಿದ್ದೆ. ಆ ದುರುಳ ಶಕುನಿ ಅದನ್ನೂ ಅವರಿಂದ ಕಸಿದುಕೊಂಡು ಬಿಟ್ಟ. ಆ ನೋವನ್ನೇ ನನಗೆ ಸಹಿಸಲಾಗುತ್ತಿಲ್ಲ ಈಗ. ವ್ಯಂಗ್ಯದ ನಗೆ ನಕ್ಕ ಗಂಗಾಮಾತೆ, ಇಷ್ಟಾದರೂ ನಿನ್ನ ಆಲೋಚನೆಗಳಲ್ಲಿ ಯಾವುದೇ ಬದಲಾವಣೆಗಳು ಆಗದಿರುವುದೇ ಸೋಜಿಗದ ಸಂಗತಿ ಸತ್ಯವತಿ. ನೀನು, ನಿನ್ನ ಕುಲದವರು, ನಿನ್ನ ಮಕ್ಕಳು ಇವರಷ್ಟೇ ಮನುಷ್ಯರು ಅಂದುಕೊಂಡಿರುವೆಯಾ ಹೇಗೆ? ಅಷ್ಟಕ್ಕೂ ನಿನ್ನ ಕುಲದವರನ್ನು ಅವರ ಭದ್ರತೆಗಾಗಿ ಇಲ್ಲಿಗೆ ಕರೆತಂದೆಯೋ ಅಥವಾ ನಿನ್ನ ಭದ್ರತೆಗೋ? ಅದೂ ಅಲ್ಲದೆ ಅವರನ್ನು ಕರೆತಂದು ಯಾವುದಾದರೂ ಖಾಲಿ ಜಾಗದಲ್ಲಿ ನೆಲೆಯೂರಿಸಿ ಅಲ್ಲಿ ಉತ್ತು ಬಿತ್ತುವಂತೆಯಾದರೂ ಮಾಡಿದೆಯಾ? ಅದೂ ಇಲ್ಲ. ಇನ್ನಾರನ್ನೋ ಅಲ್ಲಿಂದ ಒಕ್ಕಲೆಬ್ಬಿಸಿ ಇವರು ನೆಲೆಯೂರುವಂತೆ ಮಾಡಿದೆ. ಆ ಜನರಿಗೆ ಅದೆಷ್ಟು ಅಭದ್ರತೆ ಕಾಡಿರಬಹುದು ಆಗ? ಅದೆಷ್ಟು ಜನರ ನಿಟ್ಟುಸಿರಿಗೆ, ಕಣ್ಣೀರಿಗೆ ಕಾರಣಳಾಗಿದ್ದೆ ನೀನು ಎಂಬ ಕಲ್ಪನೆಯಾದರೂ ಇದೆಯಾ ನಿನಗೆ? ಈಗ ಶಕುನಿಯೂ ಕೂಡ ಅದನ್ನೇ ಮಾಡುತ್ತಿದ್ದಾನೆ. ಹಾಗಿರುವಾಗ ಆತ ದುರುಳ ಹೇಗಾದಾನೋ? ಆತನಿಗೆ ದುರುಳನೇ ಅನ್ನಬೇಕು ಎಂದಾದರೆ ನಿನಗೆ ಏನನ್ನಬೇಕು? ನಿಜಕ್ಕೂ ನಿನ್ನ ಕುಲದವರ ಬಗ್ಗೆ ನಿನಗೆ ಕಾಳಜಿ ಇದ್ದಿದ್ದರೆ ಅವರಿದ್ದ ಜಾಗದಲ್ಲಿಯೇ ಅವರಿಗೆ ಇನ್ನಷ್ಟು ಅನುಕೂಲತೆಗಳನ್ನು ಒದಗಿಸಿಕೊಡಬಹುದಿತ್ತು. ಮಹಾರಾಣಿಯಾಗಿದ್ದ ನಿನಗೆ ಅದು ಅಸಾಧ್ಯವೇನೂ ಆಗಿರಲಿಲ್ಲ. ಭಾಗೀರಥಿ, ನಾನು ಕುರುಕುಲಕ್ಕೆ ಒಳ್ಳೆಯ ವಧುವಾಗಲಿಲ್ಲ ಎಂಬ ಕೊರಗು ನನಗೆ ಇದ್ದೇ ಇತ್ತು. ಈಗೀಗ ಯಶಸ್ವಿ ರಾಜಮಾತೆಯೂ ಆಗಲು ಸಾಧ್ಯವಾಗಲಿಲ್ಲ ಅನ್ನಿಸುತ್ತಿತ್ತು. ಆದರೆ ಒಳ್ಳೆಯ ಪುತ್ರಿಯಂತೂ ಆಗಿಯೇ ಇದ್ದೆ ಎಂಬ ನಂಬಿಕೆ ಇತ್ತು ನನಗೆ. ಆ ನಂಬಿಕೆಯನ್ನೂ ಹುಸಿಯಾಗಿಸುತ್ತಿರುವೆಯಾ ನೀನು? ಇಲ್ಲ ಸತ್ಯವತಿ, ಅವಶ್ಯವಾಗಿ ನೀನು ಮುತ್ತಿನಂತಹ ಮಗಳೇ ಆಗಿದ್ದೆ. ಆದರೆ ಚಿಪ್ಪಿನಿಂದ ಹೊರಬರುವ ಪ್ರಯತ್ನವನ್ನೇ ಮಾಡಲಿಲ್ಲ ನೀನು. ನಿನ್ನ ಅಧಿಕಾರವನ್ನು ಬಳಸಿಕೊಳ್ಳಬೇಕಾದ ಕಾರ್ಯಕ್ಕೆ ಬಳಸಿಕೊಳ್ಳಲೇ ಇಲ್ಲ. ಆದ್ದರಿಂದಲೇ ಆ ಸ್ಥಾನ ಇಂದು ತನ್ನ ಬೆಲೆ ಕಳೆದುಕೊಳ್ಳುತ್ತಿದೆ. ಅದೇ ಕಾರಣದಿಂದಲೇ ನಿನ್ನ ತವರಿನವರಿಗೆ ಈ ಗತಿ ಬಂದಿದೆ. ಗಂಗಾಮಾತೆಯ ಎದುರು ನಿಂತ ಸತ್ಯವತಿ ದೀನದನಿಯಲ್ಲಿ, ಭಾಗೀರಥಿ, ನನ್ನಿಂದಾದ ತಪ್ಪುಗಳ ಅರಿವಾಗಿದೆ ನನಗೀಗ. ಆದರೆ ಒಂದಂತೂ ಸತ್ಯ, ಕುರುವಂಶದಲ್ಲಿ ಧರ್ಮ ಉಳಿಯಬೇಕೆಂದರೆ ನಾನೇನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ ನನಗೆ. ದಯಮಾಡಿ ಇದೊಂದು ಸಲಹೆಯನ್ನು ಕೊಟ್ಟು ಬಿಡು. ನಾನೀಗ ಏನು ಮಾಡಲಿ? ಇಲ್ಲ ಸತ್ಯವತಿ, ಈ ಕಾರ್ಯ ನನ್ನಿಂದಾಗದು. ಇದುವರೆಗೆ ಎಲ್ಲ ನಿರ್ಧಾರಗಳನ್ನು ನೀನೇ ತೆಗೆದುಕೊಂಡಿರುವೆ ಹಾಗೂ ಅವುಗಳಲ್ಲಾಗಿದ್ದ ತಪ್ಪನ್ನೂ ಅರಿತಿರುವೆ. ಒಮ್ಮೆ ಸಾವಧಾನದಿಂದ ಕುಳಿತು ಆಲೋಚಿಸು ಸತ್ಯವತಿ. ಮುಂದೇನು ಮಾಡಬೇಕೆಂದು ನಿನಗೇ ತಿಳಿಯುತ್ತದೆ ಎಂದವಳೇ ಅಲ್ಲಿಂದ ಹೊರಟೇ ಹೋದಳು ಗಂಗಾಮಾತೆ. ಕ್ಷಣ ಹೊತ್ತು ಅಲ್ಲಿಯೇ ಕುಳಿತ ಸತ್ಯವತಿಗೆ ಕುರುಕುಲದಲ್ಲಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡಲು ಮಾರ್ಗವೊಂದು ಹೊಳೆದಿತ್ತು. ಈಗಿಂದೀಗಲೇ ಅದನ್ನು ಕಾರ್ಯರೂಪಕ್ಕೆ ತರುವ ನಿರ್ಧಾರ ಮಾಡಿದವಳೆ ಅಲ್ಲಿಂದೆದ್ದು ಸೀದಾ ಅರಮನೆಯತ್ತ ಹೆಜ್ಜೆ ಹಾಕಿದಳು. ಸತ್ಯವತಿ ಕಂಡುಕೊಂಡ ಮಾರ್ಗವೇನು? ಅದರಲ್ಲಿ ಅವಳು ಯಶಸ್ವಿಯಾದಳೆ? ಎಲ್ಲವನ್ನೂ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆತ್ಮೀಯರೇ, ಇಂತಹ ಹಲವು ಅಮೂಲ್ಯ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವ ಹಂಬಲ ನನ್ನದು. ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು. ನೀವು ಮಾಡಬೇಕಿರುವುದು ಇಷ್ಟೇ. ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ. ದಯಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.